ಬಿಜೆಪಿ ಮತ್ತು ಆರ್ಎಸ್ಎಸ್ ತಮ್ಮ ಸುದೀರ್ಘ ಇತಿಹಾಸದಲ್ಲಿ ಹೇಳಿರುವಂತಹ ವಿವಿಧ ಹಸಿ ಸುಳ್ಳುಗಳು ಯಾವುವು? ಸುಳ್ಳು ಮತ್ತೆ ಪ್ರೊಪಗಂಡ ಪ್ರಚಾರದಲ್ಲಿ ಅವರು ತಮ್ಮ ಪೂರ್ವಜ ಗೋಬೆಲ್ಸ್ನನ್ನು ಸಹ ಮೀರಿಸಿದಾರ? ರಾಜಕೀಯ ಅಧಿಕಾರವನ್ನು ಪಡೆಯೋದಕ್ಕೆ ಆರ್ಎಸ್ಎಸ್ ಮತ್ತೆ ಬಿಜೆಪಿ ಪ್ರೊಪಗಂಡ ಪ್ರಚಾರ, ತಪ್ಪು ಮಾಹಿತಿ ಮತ್ತು ಸತ್ಯದ ವಿರೂಪವನ್ನು ಹೇಗೆ ಬಳಸಿಕೊಂಡಿವೆ? ವಿ.ಡಿ. ಸಾವರ್ಕರ್, ಬಿ.ಎಸ್. ಮುಂಜೆ, ಕೆ.ಬಿ. ಹೆಡ್ಗೇವಾರ್ ಮತ್ತು ಎಂ.ಎಸ್. ಗೋಲ್ವಾಲ್ಕರ್ ಇವರೆಲ್ಲ ಮುಸೋಲಿನಿ ಮತ್ತು ಹಿಟ್ಲರ್ ನಡೆಯನ್ನು ಬಹಳ ಹಿಂದಿನಿಂದ ಹೇಗೆ ಮೆಚ್ಚಿಕೊಂಡಿದ್ದಾರೆ? ಹಿಂದುತ್ವ ಚಳವಳಿಯ ಸೈದ್ಧಾಂತಿಕ ಅಡಿಪಾಯ ಕೂಡ ಭವ್ಯ ಸುಳ್ಳುಗಳ ಸರಣಿಯ ಮೇಲೇನೆ ಹೇಗೆ ನಿರ್ಮಿತವಾಗಿದೆ? ಅಖಂಡ ಭಾರತದ ಕಲ್ಪನೆಯು ಕೂಡ ಹೇಗೆ ಮತ್ತೊಂದು ಕಟ್ಟುಕಥೆ? ಐತಿಹಾಸಿಕವಾಗಿ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯ ಮೊದಲು ಇಡೀ ಉಪಖಂಡವನ್ನು ಒಳಗೊಂಡಂತಹ ಒಂದೇ ಆಡಳಿತ ಅಥವಾ ರಾಜಕೀಯ ಅಸ್ತಿತ್ವ ಇತ್ತ? ನಾವು ವರ್ಸಸ್ ಅವರು ಅನ್ನುವಂಥ ನಿರೂಪಣೆಯನ್ನು ರಚಿಸೋದಕ್ಕೆ ಬಿಜೆಪಿ ಆರ್ಎಸ್ಎಸ್ ಮುಸ್ಲಿಂ ಆಡಳಿತಗಾರರನ್ನ, ಅದರಲ್ಲೂ ಮೊಘಲರನ್ನ ಸಾರ್ವತ್ರಿಕ ದಬ್ಬಾಳಿಕೆಯ ಆಕ್ರಮಣಕಾರರೆಂದು ಹೇಗೆ ಬಿಂಬಿಸಿದೆ? ಭಾರತದ ಆದಿವಾಸಿಗಳು ಅಂತರ್ಗತವಾಗಿ ಹಿಂದೂ ಸಮಾಜದ ಭಾಗ ಅನ್ನುವಂಥ ಸುಳ್ಳನ್ನ ಆರ್ಎಸ್ಎಸ್ ಮತ್ತೆ ಅದರ ಅಂಗಸಂಸ್ಥೆಗಳು ಹೇಗೆ ಪ್ರಚಾರ ಮಾಡಿವೆ? ಬಿಜೆಪಿ ಆರ್ಎಸ್ಎಸ್ ಸುಳ್ಳಿನ ಮೇಲೆ ಆಡಳಿತ ನಡೆಸುವ ಮೂಲಕ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಹೇಗೆ ಪ್ರಯತ್ನ ಪಟ್ಟಿವೆ? ರಾಜಕೀಯ ಅಧಿಕಾರವನ್ನು ಪಡೆಯೋದಕ್ಕೆ ಆರ್ಎಸ್ಎಸ್ ಮತ್ತೆ ಬಿಜೆಪಿ ಪ್ರೊಪಗಂಡ ಪ್ರಚಾರ, ತಪ್ಪು ಮಾಹಿತಿ ಮತ್ತು ಸತ್ಯದ ವಿರೂಪವನ್ನು ಹೇಗೆ ಬಳಸಿವೆ ಅನ್ನೋದ್ರ ಕುರಿತು ಆನಂದ್ ತೆಲ್ತುಂಬಡೆ ಅವರ ವಿಶ್ಲೇಷಣೆಯನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ಮಹತ್ವದ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ. ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಆರ್ಎಸ್ಎಸ್ ಮತ್ತು ಬಿಜೆಪಿ ರಾಜಕೀಯ ಅಧಿಕಾರವನ್ನು ಪಡೆಯೋದಕ್ಕೆ ಪ್ರಚಾರ, ಸುಳ್ಳು ಮಾಹಿತಿ ಮತ್ತು ಸತ್ಯದ ವಿರೂಪಗಳನ್ನೇ ಹೆಚ್ಚಾಗಿ ಬಳಸ್ಕೊಂಡಿವೆ. ಬಿಜೆಪಿ ಮತ್ತು ಆರ್ಎಸ್ಎಸ್ನ ಸುಳ್ಳು ಅವು ಪ್ರತಿಪಾದಿಸುವಂಥ ಈ ಅಖಂಡ ಭಾರತ ಅನ್ನುವಂಥ ಕಟ್ಟುಕತೆಯೊಂದಿಗೆ ಶುರುವಾಗುತ್ತವೆ ಅಂತ ಹೇಳ್ತಾರೆ ಆನಂದ್ ತೆಲ್ತುಂಬಡೆ. ಅಖಂಡ ಭಾರತದ ಕಲ್ಪನೆಯು ಕೂಡ ಮತ್ತೊಂದು ಕಟ್ಟುಕತೆ. ಐತಿಹಾಸಿಕವಾಗಿ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಗೂ ಮೊದಲು ಇಡೀ ಉಪಖಂಡವನ್ನು ಒಳಗೊಂಡಂಥ ಒಂದೇ ಒಂದು ಆಡಳಿತ ಅಥವಾ ರಾಜಕೀಯ ಅಸ್ತಿತ್ವ ಇರಲಿಲ್ಲ. ಸಾವಿರಾರು ವರ್ಷಗಳ ಹಿಂದೆ ಭಾರತ ಒಂದು ರಾಷ್ಟ್ರ ಆಗಿತ್ತು ಅನ್ನುವಂಥ ಸುಳ್ಳನ್ನು ಸುಲಭವಾಗಿ ತಳ್ಳಿ ಹಾಕಬಹುದು. ಯಾಕಂದ್ರೆ ಭಾರತ ಅನ್ನೋದೇ ಇರಲಿಲ್ಲ. ಭಾರತ ವಸಾಹತುಶಾಹಿ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂತು ಮತ್ತು ಅದು 1947ರಲ್ಲಿ ಸ್ವತಂತ್ರ ರಾಷ್ಟ್ರ ಆಯಿತು. ಬ್ರಿಟಿಷ್ ಭಾರತದ ವಿಭಜನೆ ಆಗೋದ್ರೊಂದಿಗೆ ಪಾಕಿಸ್ತಾನದ ಸೃಷ್ಟಿಗೆ ಕಾರಣ ಆಯಿತು. ಬಿಜೆಪಿ ಆರ್ಎಸ್ಎಸ್ನ ವಿ.ಡಿ. ಸಾವರ್ಕರ್ ಹಾಗೆ ಬಿ.ಎಸ್. ಮುಂಜೆ, ಕೆ.ಬಿ. ಹೆಡ್ಗೇವಾರ್ ಮತ್ತೆ ಎಂ.ಎಸ್. ಗೋಲ್ವಾಲ್ಕರ್ ಇವರೆಲ್ಲ ಮುಸೋಲಿನಿ ಮತ್ತು ಹಿಟ್ಲರ್ ಅಂತ ಸರ್ವಾಧಿಕಾರಿಗಳ ನಡೆಯನ್ನು ಬಹಳ ಹಿಂದಿನಿಂದಲೂ ಮೆಚ್ಚಿದವರು. ಈಗಲೂ ಅದೇ ಪರಂಪರೆನೇ ಮುಂದುವರೆದಿದೆ. ಪ್ರಜಾಪ್ರಭುತ್ವ ಅನ್ನೋದಕ್ಕೆ ಅವ್ರು ಯಾರೂ ಕೂಡ ಗೌರವ ಕೊಟ್ಟವರಲ್ಲ. ಬಿಜೆಪಿ ಆರ್ಎಸ್ಎಸ್ನ ಪ್ರಮುಖ ಸುಳ್ಳುಗಳು ಮತ್ತು ವಿರೂಪಗಳ ಬಗ್ಗೆ ನಾವಿಲ್ಲಿ ನೋಡೋದಾದ್ರೆ, ಮೊದಲನೇದಾಗಿ ಇತಿಹಾಸದ ತಪ್ಪು ನಿರೂಪಣೆ. ಮುಸ್ಲಿಂ ಆಡಳಿತಗಾರರನ್ನ, ಅದರಲ್ಲೂ ವಿಶೇಷವಾಗಿ ಮೊಘಲರನ್ನ ಸಾರ್ವತ್ರಿಕವಾಗಿ ದಬ್ಬಾಳಿಕೆಯ ಆಕ್ರಮಣಕಾರರು ಅಂತ ಬಿಂಬಿಸಲಾಯಿತು. ಆ ಮೂಲಕ ನಾವು ವರ್ಸಸ್ ಅವರು ಅನ್ನುವಂಥ ನಿರೂಪಣೆಯನ್ನು ಸೃಷ್ಟಿ ಮಾಡೋದು ನಡೆಯಿತು. ಸಾಂಸ್ಕೃತಿಕ ಸಮನ್ವಯತೆ, ಪ್ರಗತಿಪರ ನೀತಿಗಳು ಮತ್ತು ಹಿಂದೂ ಆಡಳಿತಗಾರರೊಂದಿಗಿನ ಮೈತ್ರಿಗಳ ಉದಾಹರಣೆಗಳನ್ನೆಲ್ಲ ಬೇಕು ಅಂತಾನೆ ಮರೆಮಾಚೋದು ನಡೀತು. ಸಾವರ್ಕರ್ ಅಂಥ ವ್ಯಕ್ತಿಗಳನ್ನು ಕಟ್ಟಾ ರಾಷ್ಟ್ರವಾದಿಗಳು ಅನ್ನುವಂತೆ ಬಿಂಬಿಸಲಾಯಿತು. ಬ್ರಿಟಿಷರಿಗೆ ಅವ್ರು ನೀಡಿದಂಥ ಒಂದು ಸಹಕಾರದ ಕುರಿತು ಹೇಳದೆ ಅದನ್ನು ಪೂರ್ತಿ ಅಳಿಸಿ ಹಾಕೋದು ನಡೀತು. ಧಾರ್ಮಿಕ ಆಧಾರದ ಮೇಲೆ ಜನರ ಏಕತೆಯನ್ನು ಮುರಿಯೋದಕ್ಕೆ ಪ್ರಯತ್ನ ಪಡಲಾಯಿತು. ಇನ್ನು ಎರಡನೇದಾಗಿ ಬುಡಕಟ್ಟು ಜನಾಂಗದವರ ಕುರಿತ ನಿರೂಪಣೆ. ಆರ್ಎಸ್ಎಸ್ ಮತ್ತು ಅದರ ಅಂಗಸಂಸ್ಥೆಗಳು ಭಾರತದ ಬುಡಕಟ್ಟು ಸಮುದಾಯಗಳು ಅಥವಾ ಆದಿವಾಸಿಗಳನ್ನು ಹಿಂದೂ ಸಮಾಜದ ಭಾಗ ಅಂತಾನೆ ಪ್ರಚಾರ ಮಾಡಿವೆ. ಅವರನ್ನ ಆದಿವಾಸಿಗಳು ಅಥವಾ ಮೂಲ ನಿವಾಸಿಗಳು ಅನ್ನೋದಕ್ಕಿಂತ ವನವಾಸಿಗಳು ಅಥವಾ ಅರಣ್ಯವಾಸಿಗಳು ಅಂತ ಅವು ಉಲ್ಲೇಖ ಮಾಡಿದ್ದೇ ಹೆಚ್ಚು. ಇದು ಅವ್ರ ವಿಶಿಷ್ಟ ಗುರುತು ಮತ್ತೆ ಸ್ವಾಯತ್ತತೆಯನ್ನು ನಿರಾಕರಿಸುವಂಥ ರೀತಿಯಾಗಿದೆ. ಬುಡಕಟ್ಟು ಜನಾಂಗದವರನ್ನ, ಅದರಲ್ಲೂ ಕ್ರಿಶ್ಚಿಯನ್ ಧರ್ಮ ಅಥವಾ ಆನಿಮಿಸ್ಟಿಕ್ ನಂಬಿಕೆಗಳನ್ನು ಪಾಲಿಸುವವರನ್ನ ಹಿಂದೂ ಧರ್ಮಕ್ಕೆ ಮತಾಂತರಿಸುವಂಥ ಕೆಲಸದಲ್ಲಿ ವನವಾಸಿ ಕಲ್ಯಾಣ ಆಶ್ರಮಗಳು ಕೆಲಸ ಮಾಡ್ತಾ ಇವೆ. ಕ್ರಿಶ್ಚಿಯನ್ ಧರ್ಮದ ಕಡೆಗೆ ಒಲವು ತೋರಿಸುವಂಥ ಬುಡಕಟ್ಟು ಸಮುದಾಯಗಳನ್ನು ಟಾರ್ಗೆಟ್ ಮಾಡೋದಕ್ಕೆ ಅಂತಾನೆ ಮತಾಂತರ ವಿರೋಧಿ ಕಾನೂನುಗಳನ್ನು ತರಲಾಗಿದೆ. ಅಂಥ ಮತಾಂತರಗಳ ಹಿಂದಿನ ಸಹಜತೆಯನ್ನು ನಿರ್ಲಕ್ಷಿಸಿ ಅದು ಹಿಂದೂ ಸಂಸ್ಕೃತಿಗೆ ಅಪಾಯಕಾರಿ ಅನ್ನುವಂತೆ ಬಿಂಬಿಸೋದು ಅಥವಾ ಬ್ರ್ಯಾಂಡ್ ಮಾಡೋದು ನಡೆದಿದೆ. ಹಿಂದೂ ಮಹಾಕಾವ್ಯಗಳಲ್ಲಿನ ಶಬರಿ ಅಥವಾ ಹನುಮಾನ್ ಅಂಥ ವ್ಯಕ್ತಿಗಳೊಂದಿಗೆ ಬುಡಕಟ್ಟು ಮೂಲವನ್ನು ಸಂಪರ್ಕಿಸುವಂಥ ಪೌರಾಣಿಕ ನಿರೂಪಣೆಗಳನ್ನು ತರಲಾಗ್ತಾ ಇದೆ. ಅವ್ರ ಮೂಲವನ್ನು ಹಿಂದೂ ಪುರಾಣಗಳ ಜೊತೆಗೆ ಜೋಡಿಸುವಂಥ ಪ್ರತಿಪಾದನೆಗಳನ್ನು ಮುನ್ನೆಲೆಗೆ ತರಲಾಗ್ತಾ ಇದೆ. ವನವಾಸಿ ಅನ್ನುವಂಥ ಪದ ಬುಡಕಟ್ಟು ಜನಾಂಗದವರು ಭೂಮಿಯ ಹಕ್ಕುದಾರರಲ್ಲ, ಬದಲಾಗಿ ಕೇವಲ ಅರಣ್ಯವಾಸಿಗಳು ಅಂತ ಸೂಚಿಸುತ್ತೆ. ಈ ರೀತಿ 5ನೇ ಶೆಡ್ಯೂಲ್ ಮತ್ತು ಅರಣ್ಯ ಹಕ್ಕುಗಳ ಕಾಯ್ದೆ ಅಡಿಯಲ್ಲಿ ಭೂ ಮಾಲೀಕತ್ವದ ಅವರ ರಾಜಕೀಯ ಮತ್ತು ಕಾನೂನಾತ್ಮಕ ಹಕ್ಕುಗಳನ್ನು ದುರ್ಬಲಗೊಳಿಸೋದು ವ್ಯವಸ್ಥಿತವಾಗಿ ನಡೆದಿದೆ. ಇನ್ನು ಮೂರನೇದಾಗಿ ಧಾರ್ಮಿಕ ಧ್ರುವೀಕರಣದ ಕುರಿತು ಪ್ರಚಾರ.
ಮುಸ್ಲಿಮರು ಬಹುಪತ್ನಿಯರನ್ನ ಹೊಂದಿದ್ದಾರೆ ಮತ್ತು ಹೆಚ್ಚು ಮಕ್ಕಳನ್ನ ಹೆರ್ತಾರೆ ಅನ್ನುವಂಥ ಸುಳ್ಳುಗಳನ್ನು ಹರಡಲಾಗ್ತಾ ಇದೆ. ಮುಸ್ಲಿಮರ ವಿರುದ್ಧ ಲವ್ ಜಿಹಾದ್ನಂತಹ ಸುಳ್ಳು ಪದವನ್ನು ರಚಿಸಿ ಅಪಪ್ರಚಾರವನ್ನು ನಡೆಸಲಾಗ್ತಾ ಇದೆ. ರಾಮ ಜನ್ಮಭೂಮಿ ಬಾಬ್ರಿ ಮಸೀದಿ ವಿವಾದವನ್ನ ಕೇವಲ ಧಾರ್ಮಿಕ ವಿಷಯ ಅಂತಾನೆ ಬಿಂಬಿಸಿದ್ದು ಕೂಡ ಆಯಿತು. ಆದರೆ ಈ ಚಳುವಳಿಯ ಹಿಂದಿನ ರಾಜಕೀಯ ಉದ್ದೇಶಗಳನ್ನು ಮರೆಮಾಚಲಾಗಿತ್ತು. ಈಗಲೂ ಅದೇ ಮುಂದುವರೆದಿದೆ. ನಾಲ್ಕನೇದಾಗಿ ಸುಳ್ಳು ಆರ್ಥಿಕ ಹೇಳಿಕೆಗಳು. ತನ್ನನ್ನು ತಾನು ಶುದ್ಧ ಮತ್ತು ತತ್ವಬದ್ಧ ಪಕ್ಷ ಅಂತ ಬಿಂಬಿಸಿಕೊಳ್ಳುವಂಥ ಬಿಜೆಪಿಯ ಸುಳ್ಳುಗಳು ಒಂದೆರಡಲ್ಲ. ವಿದೇಶಗಳಲ್ಲಿ ಸಂಗ್ರಹವಾಗಿರುವಂಥ ಕಪ್ಪು ಹಣವನ್ನು ಮರಳಿ ತಂದು ಪ್ರತಿಯೊಬ್ಬ ಭಾರತೀಯನ ಬ್ಯಾಂಕ್ ಖಾತೆಗೆ 15 ಲಕ್ಷ ರೂಪಾಯಿಗಳನ್ನು ಜಮಾ ಮಾಡೋದಾಗಿ ಮೋದಿಯವರು ಹೇಳಿದ್ದು. ನಂತರ ಆ ಹೇಳಿಕೆಯನ್ನು ಚುನಾವಣಾ ಜುಮ್ಲಾ ಅಂತ ತಳ್ಳಿ ಹಾಕಲಾಯಿತು. ಹಾಗೆಯೇ ಕೋಟಿಗಟ್ಟಲೆ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದಾಗಿ ಮೋದಿಯವರು ಭರವಸೆ ನೀಡಿದರು. ಆದರೆ ಈಗಾಗಿರೋದು ನಿರುದ್ಯೋಗದಲ್ಲಿ ಏರಿಕೆ, ಉದ್ಯೋಗಗಳೇ ಇಲ್ಲದಂಥ ಸ್ಥಿತಿ. ಇನ್ನು 5ನೇದು ಅಸಮಾನ ಧೋರಣೆ. ಭಿನ್ನಾಭಿಪ್ರಾಯವನ್ನು ರಾಷ್ಟ್ರ ವಿರೋಧಿ ಅನ್ನುವಂತೆ ಸಮೀಕರಿಸೋದು. ಸರ್ಕಾರವನ್ನು ಪ್ರಶ್ನೆ ಮಾಡಿದರೆ ಅದು ದೇಶದ್ರೋಹ ಅಂತ ನೋಡುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದು ನಡೆದಿದೆ. ಬಿಜೆಪಿ ತನ್ನ ಹಿಂದೂ ರಾಷ್ಟ್ರದ ಗುರಿಯನ್ನು ಸಾಧಿಸೋದಕ್ಕೆ ಅಧಿಕಾರವನ್ನು ಬಳಸ್ಕೊಳ್ತಾ ಇದೆ ಮತ್ತು ವಿರೋಧ ಪಕ್ಷವನ್ನು ಸಂಪೂರ್ಣವಾಗಿ ನಾಶ ಮಾಡುವಂಥ ಗುರಿಯನ್ನೇ ಹೊಂದಿದೆ. ಆಡಳಿತದಲ್ಲಿನ ತನ್ನ ವೈಫಲ್ಯಕ್ಕೆಲ್ಲ ಮತ್ತೆ ಅದು ಕಾಂಗ್ರೆಸ್ ಕಡೆ ಬೊಟ್ಟು ಮಾಡುತ್ತೆ. 6ನೇದಾಗಿ ವಿರೋಧಿಗಳ ಬಗ್ಗೆ ನಕಲಿ ನಿರೂಪಣೆಗಳು. ಕಾಂಗ್ರೆಸ್ ಅನ್ನು ರಾಜವಂಶದ ಪಕ್ಷ ಅಂತ ಬ್ರ್ಯಾಂಡ್ ಮಾಡ್ತಾ ಬರಲಾಗಿದೆ. ವಿರೋಧ ಪಕ್ಷಗಳು, ಅದರಲ್ಲೂ ಕಾಂಗ್ರೆಸ್, ಅಲ್ಪಸಂಖ್ಯಾತರನ್ನ ಓಲೈಸ್ತಾ ಇರೋದಾಗಿ ಬಿಜೆಪಿ ಸತತವಾಗಿ ಆರೋಪ ಮಾಡ್ತಾ ಬಂದಿದೆ. ಭಾರತದ ಜಾತ್ಯತೀತ ನೀತಿಗಳಿಂದ ಹಿಂದೂ ಬಹುಸಂಖ್ಯಾತರಿಗೆ ಅನ್ಯಾಯ ಆಗಿದೆ ಅನ್ನುವಂಥ ನಿರೂಪಣೆಯನ್ನು ಮುನ್ನೆಲೆಗೆ ತರ್ತಾ ಇದೆ. ಇನ್ನು 7ನೇದು ತಾಂತ್ರಿಕ ಪ್ರಚಾರ. ಮಾಧ್ಯಮಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದುವ ಮೂಲಕ ಸುಳ್ಳು ಸುದ್ದಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಹರಡ್ತಾ ಇದೆ. ರಾಜಕೀಯ ವಿರೋಧಿಗಳು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಗುರಿಯಾಗಿಸಿಕೊಂಡು ನಕಲಿ ವಿಡಿಯೋಗಳು, ಸುಳ್ಳು ಆರೋಪಗಳು ಮತ್ತು ತಪ್ಪು ಮಾಹಿತಿಯನ್ನು ಹರಡೋದಕ್ಕೆ ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಮತ್ತು IT ಸೆಲ್ಗಳನ್ನು ಬಳಸ್ಕೊಳ್ತಾ ಇದೆ. EVM ಬಗ್ಗೆ ತಜ್ಞರು ಮತ್ತು ವೀಕ್ಷಕರು ಎತ್ತಿರುವಂಥ ನಿಜವಾದ ಕಳವಳಗಳನ್ನು ತಳ್ಳಿ ಹಾಕ್ತಾ ಇದೆ. EVM ಟ್ಯಾಂಪರಿಂಗ್ ಮತ್ತು ಚುನಾವಣಾ ದುಷ್ಕೃತ್ಯಗಳ ಆರೋಪಗಳಿದ್ರೂ ಕೂಡ ಅದನ್ನೆಲ್ಲ ಸಲೀಸಾಗಿ ತಳ್ಳಿ ಹಾಕ್ತಾ ಇದೆ. ಇನ್ನು 8ನೇದು ಸಾಂಸ್ಕೃತಿಕ ಕಟ್ಟುಕಥೆಗಳು. ಪ್ರಾಚೀನ ಭಾರತೀಯರು ವಾಯುಯಾನ, ಪ್ಲಾಸ್ಟಿಕ್ ಸರ್ಜರಿ ಅಥವಾ ಕಾಂಡಕಸಿ ತಂತ್ರಜ್ಞಾನವನ್ನು ಕಂಡುಹಿಡಿದ್ರು ಅಂತೆಲ್ಲ ಸುಳ್ಳು ಹೇಳ್ಕೊಂಡು ಬರಲಾಗಿದೆ. ನಿರಂತರವಾಗಿ ಸುಳ್ಳು ವೈಜ್ಞಾನಿಕ ಮತ್ತು ಆಧಾರರಹಿತ ವಾದಗಳನ್ನೇ ಬಿಜೆಪಿ ಪ್ರಚಾರ ಮಾಡಿದೆ. ಹಿಂದಿ ಭಾಷೆ ಮತ್ತು ಹಿಂದೂ ಧರ್ಮವನ್ನು ಭಾರತೀಯ ಸಂಸ್ಕೃತಿ ಅನ್ನುವಂತೆ ಬಿಂಬಿಸಲಾಗಿದೆ. ಭಾರತದ ಭಾಷೆ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಅಸಹನೆಯಿಂದಲೇ ನೋಡಲಾಗ್ತಾ ಇದೆ. ಇನ್ನು ಸುಳ್ಳಿನ ಮೂಲಕನೇ ಆಡಳಿತದಲ್ಲೂ ಬಚಾವಾಗ್ತಾ ಇದೆ ಅಂತ ಆನಂದ್ ತೆಲ್ತುಂಬಡೆ ಅವರು ವಾದ ಮಾಡ್ತಾರೆ. 2014ರ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರೋದಕ್ಕೆ ಮಾಡಿದಂಥ ಪ್ರಚಾರಗಳೆಲ್ಲವೂ ಸುಳ್ಳನ್ನೇ ಆಧರಿಸಿತ್ತು. ಅವರು ತಮ್ಮನ್ನ ಅಭಿವೃದ್ಧಿಯ ಸಾಧಕ ಅಂತ ಬಿಂಬಿಸ್ಕೊಂಡ್ರು. ಗುಜರಾತ್ ಮಾಡೆಲ್ ಅನ್ನುವಂಥ ಮತ್ತೊಂದು ಹಸಿ ಸುಳ್ಳನ್ನು ಕೂಡ ಪ್ರಚಾರ ಮಾಡಿದ್ರು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂಥ ಘೋಷಣೆ ಮೂಲಕ ತಮ್ಮ ವಿಷಪೂರಿತ ಕೋಮುವಾದವನ್ನು ಮುಚ್ಚಾಕಿದ್ರು. ಸಂಸತ್ತನ್ನು ಪ್ರವೇಶ ಮಾಡುವಾಗ ತಲೆಬಾಗಿ ನಮಸ್ಕರಿಸಿದ ವ್ಯಕ್ತಿನೇ ಕಡೆಗೆ ಎಲ್ಲ ಸಂಸದೀಯ ರೂಢಿಯನ್ನು ಮುರಿಯೋದಕ್ಕೆ ಪ್ರಾರಂಭ ಮಾಡಿದಾಗ ಅವ್ರ ಕಾಪಟ್ಯ ಬಯಲಾಗಿತ್ತು. ಸಂವಿಧಾನದ ಮೇಲೆ ಆಗಲಿ ಅಥವಾ ಅದನ್ನು ಬರೆದಂಥ ಅಂಬೇಡ್ಕರ್ ಅವ್ರ ಮೇಲೆ ಆಗಲಿ ಅವರಿಗೆ ಯಾವ ಗೌರವನೂ ಇಲ್ಲ. ಎಲ್ಲನೂ ಬರೀ ತೋರಿಕೆಗೆ ಮಾತ್ರ. ಯಾಕಂದರೆ ಅವರು ಸಾಂವಿಧಾನಿಕ ನೈತಿಕತೆಯನ್ನು ನಿರ್ಲಕ್ಷ್ಯ ಮಾಡ್ತಾನೆ ಬಂದಿದ್ದಾರೆ. ಅದರ ಅಕ್ಷರಗಳನ್ನು ಸಹ ಧಿಕ್ಕರಿಸ್ತಾರೆ. ಮೋದಿ ಸರ್ಕಾರ ಕಳೆದ 10 ವರ್ಷಗಳ ಅವಧಿಯಲ್ಲಿ ಏನೇನೆಲ್ಲ ಸುಳ್ಳುಗಳನ್ನು ಹೇಳಿದೆ ಮತ್ತು ಹೇಗೆಲ್ಲ ಜನರ ದಾರಿ ತಪ್ಪಿಸುವಂಥ ಮಾತುಗಳನ್ನು ಆಡಿದೆ ಅಂತ ನೋಡೋಣ. ಮೋದಿ ಸರ್ಕಾರದ ಕೆಲವು ಪ್ರಮುಖ ಸುಳ್ಳುಗಳನ್ನು ಆನಂದ್ ತೆಲ್ತುಂಬಡೆ ಅವರು ಪಟ್ಟಿ ಮಾಡ್ತಾರೆ. ಇಲ್ಲಿ ಮೊದಲನೇದಾಗಿ ಆರ್ಥಿಕತೆ ವೇಗವಾಗಿ ಬೆಳೀತಾ ಇದೆ ಅಂತ ಹೇಳಲಾಯಿತು. ಭಾರತ ವೇಗವಾಗಿ ಬೆಳೀತಾ ಇರುವಂಥ ಆರ್ಥಿಕತೆಯನ್ನು ಸಾಧಿಸಿದೆ ಅಂತಾನೆ ಮೋದಿ ಸರ್ಕಾರ ಹೇಳ್ಕೊಂಡಿದೆ. ಆದರೆ ವಾಸ್ತವ ಬೇರೆಯೇ ಇದೆ. ನೋಟ್ ಬ್ಯಾನ್ ನಂತರ ಮತ್ತು ಕೋವಿಡ್ ಬಳಿಕ ಹದಗೆಟ್ಟಂಥ ಆರ್ಥಿಕ ವ್ಯವಸ್ಥೆ ಇನ್ನೂ ಕೂಡ ಹಳಿಗೆ ಬಂದಿಲ್ಲ. 2ನೇದಾಗಿ ನೋಟ್ ಬ್ಯಾನ್ ಮೂಲಕ ಯಶಸ್ಸು ಸಾಧಿಸಿರೋದಾಗಿ ಸರ್ಕಾರ ಹೇಳ್ಕೊಳ್ತಾ ಇದೆ. ಆದರೆ ವಿದೇಶಗಳಲ್ಲಿನ ಕಪ್ಪು ಹಣ ವಾಪಸ್ ಬರಲಿಲ್ಲ. ಭಯೋತ್ಪಾದನೆಯೂ ಕೂಡ ನಿಗ್ರಹ ಆಗಲಿಲ್ಲ. ಬದಲಾಗಿ ದೇಶದ ಲಕ್ಷಾಂತರ ಜನರ ಪಾಡು ನರಕಮಯ ಆಯಿತು, ಪ್ರಾಣಗಳು ಹೋದವು. 3ನೇದು GST. ಸರಳೀಕೃತ ತೆರಿಗೆ ಮಾದರಿ ಅಂತ ತಪ್ಪಾಗಿ ನಿರೂಪಿಸುತ್ತಲೇ GSTಯನ್ನು ತರಲಾಯಿತು. GSTಯ ಅಸಮರ್ಪಕ ಅನುಷ್ಠಾನ ಭಾರಿ ಆರ್ಥಿಕ ಹಿನ್ನಡೆ ಕಾರಣ ಆಯಿತು ಮತ್ತು ಒಕ್ಕೂಟ ವ್ಯವಸ್ಥೆ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರಿತು. ಆದರೆ ಬಿಜೆಪಿ ಮಾತ್ರ ತನ್ನ ಬಲದಿಂದ ಈ ಎಲ್ಲ ಕಟು ವಾಸ್ತವವನ್ನು ಮುಚ್ಚಾಕ್ತು. ಇನ್ನು 4ನೇದು ಅಭಿವೃದ್ಧಿ ಯಶಸ್ಸು. PM ಕಿಸಾನ್, ಸ್ವಚ್ಛ ಭಾರತ್ ಮತ್ತು ಉಜ್ವಲ್ ಅಂಥ ಯೋಜನೆಗಳ ಬಗ್ಗೆ ಉತ್ಪ್ರೇಕ್ಷಿಸಿ ಹೇಳಲಾಯಿತು. ಅವುಗಳ ಅನುಷ್ಠಾನದಲ್ಲಿನ ವೈಫಲ್ಯಗಳನ್ನು ನಿರ್ಲಕ್ಷ್ಯ ಮಾಡಲಾಯಿತು. 5ನೇದು ಭ್ರಷ್ಟಾಚಾರದ ಬಗ್ಗೆ ಸುಳ್ಳು ಭರವಸೆಗಳು. ಹಗರಣಗಳು, ಕ್ರೋನಿ ಕ್ಯಾಪಿಟಲಿಸಂ ಮತ್ತು ಅಪಾರದರ್ಶಕ ಚುನಾವಣಾ ಹಣಕಾಸು ವ್ಯವಸ್ಥೆಗಳೇ ಮೋದಿ ಸರ್ಕಾರದ ಸಾಧನೆಗಳು ಅನ್ನುವಂಥ ಸ್ಥಿತಿ ಇದೆ. ಆದರೆ ಬಿಜೆಪಿ ಮಾತ್ರ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಿರೋದಾಗಿ ಬೊಗಳೆ ಆಡ್ತಾನೆ ಇದೆ. ರಫೇಲ್ ಒಪ್ಪಂದ, ಚುನಾವಣಾ ಬಾಂಡ್ಗಳು ಮತ್ತು ಖಾಸಗಿ ವಲಯದಲ್ಲಿನ ಪಕ್ಷಪಾತ ಇಂಥ ಹಗರಣಗಳು ಪಾರದರ್ಶಕತೆಯ ಬಗ್ಗೆನೇ ಪ್ರಶ್ನೆಗಳನ್ನು ಹುಟ್ಟುಹಾಕಿವೆ. 6ನೇದು ಉತ್ಪಾದನಾ ವಲಯ ಮತ್ತು ಉದ್ಯೋಗ.
ಸರ್ಕಾರ ತನ್ನ ಮೇಕ್ ಇನ್ ಇಂಡಿಯಾದಿಂದ ಉತ್ಪಾದನೆ ಹೆಚ್ಚಾಗಿದೆ, ಉದ್ಯೋಗಗಳ ಸೃಷ್ಟಿಯಾಗಿದೆ ಅಂತೆಲ್ಲ ಹೇಳ್ಕೊಂಡಿದೆ. ಆದರೆ ವಾಸ್ತವ ಏನು ಅಂತಂದರೆ ಉತ್ಪಾದನೆ ಬೆಳವಣಿಗೆ ಕುಂಠಿತವಾಗಿದೆ. ಉದ್ಯೋಗ ಸೃಷ್ಟಿ ಅನ್ನೋದು ಶುದ್ಧ ಬೊಗಳೆಯಾಗಿಯೇ ಉಳಿದಿದೆ. ವಾರ್ಷಿಕ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಾಗೋದು ಅಂತ ಹೇಳ್ತಾನೆ ಅಧಿಕಾರಕ್ಕೆ ಬಂದವರು ಆಮೇಲೆ ಮಾಡಿದ್ದೆಲ್ಲ ತದ್ವಿರುದ್ಧ. ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕನಾಮಿ ಅಂದರೆ CMI ಮತ್ತು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಅಂದರೆ NSSO ವರದಿಗಳು 45 ವರ್ಷಗಳಲ್ಲಿನೇ ಅತಿ ಹೆಚ್ಚು ನಿರುದ್ಯೋಗ ದರದ ಬಗ್ಗೆ ಬಹಿರಂಗಪಡಿಸಿವೆ. ಇದು 7ನೇದು, ರೈತರ ಆದಾಯ ಡಬ್ಬಲ್ ಆಗಲೇ ಇಲ್ಲ. 2022 ವೇಳೆಗೆ ರೈತರ ಆದಾಯ ಡಬ್ಬಲ್ ಮಾಡಲಾಗುವುದು ಅಂತ ಸರ್ಕಾರ ಹೇಳ್ಕೊಂಡಿತ್ತು. ಆದರೆ ವಾಸ್ತವದಲ್ಲಿ ರೈತರ ಆದಾಯನೇ ಸ್ಥಗಿತಗೊಂಡಿದೆ ಮತ್ತು ಕೃಷಿ ಸಂಕಷ್ಟದಲ್ಲಿದೆ. ರೈತರ ದೀರ್ಘ ಪ್ರತಿಭಟನೆಗಳು ನಿಜವಾದ ಸ್ಥಿತಿ ಏನಿದೆ ಅನ್ನೋದನ್ನು ತೋರಿಸ್ತಾ ಇವೆ. 8ನೇದಾಗಿ ಕೋವಿಡ್ ಕಾಲ. ಕೋವಿಡ್ ಸಮಯವನ್ನು ಉತ್ತಮವಾಗಿ ನಿಭಾಯಿಸಿರೋದಾಗಿ ಸರ್ಕಾರ ಹೇಳ್ಕೊಂಡಿದೆ. ಆದರೆ ವಾಸ್ತವ ಏನು ಅಂತಂದರೆ 2ನೇ ಅಲೆ ಹೊತ್ತಿನಲ್ಲಿ ಆಮ್ಲಜನಕದ ಕೊರತೆ ಮತ್ತು ಆರೋಗ್ಯ ರಕ್ಷಣಾ ವ್ಯವಸ್ಥೆ ಸೇರಿದಂತೆ ಹಲವಾರು ವೈಫಲ್ಯಗಳು ಬಯಲಾಗಿದ್ವು. ಅಧಿಕೃತ ಸಾವಿನ ಸಂಖ್ಯೆಯನ್ನು ಕೂಡ ಸರ್ಕಾರ ಮರೆಮಾಚಿದ್ರ ಬಗ್ಗೆ ಆರೋಪಗಳಿದ್ವು. 9ನೇದು ಪೌರತ್ವ ತಿದ್ದುಪಡಿ ಕಾಯ್ದೆ. ಪೌರತ್ವ ತಿದ್ದುಪಡಿ ಕಾಯ್ದೆ ಅಂದರೆ CAA ತಾರತಮ್ಯದಿಂದ ಕೂಡಿಲ್ಲ ಮತ್ತು ಯಾವುದೇ ಸಮುದಾಯವನ್ನು ಗುರಿಯಾಗಿಸಿಕೊಂಡು ಮಾಡಿಲ್ಲ ಅಂತ ಸರ್ಕಾರ ಹೇಳ್ಕೊಳ್ತು. ಆದರೆ ಕಾನೂನು ತಜ್ಞರು ಸೇರಿದಂತೆ ವಿಮರ್ಶಕರು ಇದು ಮುಸ್ಲಿಮರ ವಿರುದ್ಧ ತಾರತಮ್ಯದಿಂದ ಕೂಡಿದೆ ಅಂತ ವಾದ ಮಾಡಿದರು. ಇನ್ನು 10ನೇದು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದಂಥ 370ನೇ ವಿಧಿ ರದ್ದು. 370ನೇ ವಿಧಿಯನ್ನು ರದ್ದುಗೊಳಿಸೋದ್ರಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ಶಾಂತಿ, ಅಭಿವೃದ್ಧಿ ಮತ್ತು ಏಕೀಕರಣ ತಂದಿದೆ ಅಂತ ಸರ್ಕಾರ ಹೇಳ್ಕೊಂಡಿದೆ. ಆದರೆ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯ ಸ್ಥಾನಮಾನ ರದ್ದುಪಡಿಸುವ ಮತ್ತು ಅದನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡೋ ಮೂಲಕ ಮೋದಿ ಸರ್ಕಾರ ಮತ್ತೊಂದು ದುರುದ್ದೇಶಪೂರಿತ ಆಟವನ್ನೇ ಆಡ್ತು. 11ನೇದು ಹಿಂದುತ್ವದ ವೈಭವ. RSS ಮತ್ತು BJP ನಾಯಕರು ಮುಸ್ಲಿಂ ಆಡಳಿತದ ಅವಧಿಯನ್ನು ಅಳಿಸಿ ಹಾಕೋದಕ್ಕೆ ಇತಿಹಾಸವನ್ನೇ ತಿರುಚೋದಕ್ಕೂ ಕೂಡ ನಿಂತರು. ಪ್ರಾಚೀನ ಭಾರತದಲ್ಲಿಯೇ ಅಂತರ್ಗ್ರಹ ಪ್ರಯಾಣ ಮತ್ತು ಪ್ಲಾಸ್ಟಿಕ್ ಸರ್ಜರಿ ಅಂಥ ಸಾಧನೆಗಳನ್ನೆಲ್ಲ ಮಾಡಲಾಗಿತ್ತು ಅನ್ನುವಂಥ ಹಸಿ ಸುಳ್ಳುಗಳನ್ನು ಹೇಳಲಾಯಿತು. 12 ರಾಮ ಮಂದಿರ. ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ಬಂದಂಥ ದೇಣಿಗೆ ವಿಚಾರವಾಗಿ ಸಂಪೂರ್ಣವಾಗಿ ಪಾರದರ್ಶಕತೆ ಇದೆ ಅಂತ ಹೇಳಲಾಗಿತ್ತು. ಆದರೆ ಹಣಕಾಸಿನ ದುರುಪಯೋಗ ಮತ್ತು ದೇವಾಲಯ ನಿಧಿಗಳಿಗೆ ಸಂಬಂಧಪಟ್ಟ ಹಾಗೆ ಭೂ ವ್ಯವಹಾರಗಳ ಬಗ್ಗೆ ಆರೋಪಗಳು ಬಂದವು. 13 ಸುಳ್ಳು ಸುದ್ದಿ. BJP ಮತ್ತು RSS IT ಸೆಲ್ ಸುಳ್ಳುಗಳನ್ನು ಹರಡೋದ್ರಲ್ಲಿ ನಿರಂತರವಾಗಿ ತೊಡಗಿವೆ. ಆಲ್ಟ್ ನ್ಯೂಸ್ ಸೇರಿದಂತೆ ಹಲವಾರು ಫ್ಯಾಕ್ಟ್ ಚೆಕಿಂಗ್ ಪೋರ್ಟಲ್ಗಳು BJPಯ ಸುಳ್ಳಿನ ಅಭಿಯಾನವನ್ನು ಬಯಲು ಮಾಡಿವೆ. ರಾಜಕೀಯ ವಿರೋಧಿಗಳು ಮತ್ತು ಅಲ್ಪಸಂಖ್ಯಾತರನ್ನು ಗುರಿಯಾಗಿಸಿಕೊಂಡು ಸಂಘಟಿತ ತಪ್ಪು ಮಾಹಿತಿ ಹರಡೋದನ್ನು ಬಹಿರಂಗಪಡಿಸಿವೆ. 14 ಧಾರ್ಮಿಕ ಸ್ವಾತಂತ್ರ್ಯ. BJP ಆಳ್ವಿಕೆಯಲ್ಲಿ ನಿರಂತರವಾಗಿ ಕಾಣಿಸ್ತಾ ಇರೋದು ದ್ವೇಷಾಪರಾಧಗಳು, ಕೋಮು ಹಿಂಸಾಚಾರ ಮತ್ತು ಪ್ರಚೋದನಕಾರಿ ಭಾಷಣಗಳು. ಈ ಉದಾಹರಣೆಗಳು BJP ಆಡಳಿತದ ಸಮಯದಲ್ಲಿ ಪ್ರಚಾರ ಮಾಡಲಾದಂಥ ದಾರಿ ತಪ್ಪಿಸುವಂಥ ಹೇಳಿಕೆಗಳು ಮತ್ತು ನಿರೂಪಣೆಗಳ ಬಗ್ಗೆ ಕಳವಳ ಮೂಡಿಸುತ್ತವೆ. ಭಾರತದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ರಚನೆಯ ಮೇಲೆ ಅವುಗಳ ಪ್ರಭಾವದ ಕುರಿತು ಚರ್ಚೆಯನ್ನು ಹುಟ್ಟುಹಾಕುತ್ತೆ. ಗೋಬೆಲ್ಸ್ ಮೊಮ್ಮಕ್ಕಳ ಸುಳ್ಳಿನ ಕಾರ್ಖಾನೆ ಅವನನ್ನು ಮೀರಿಸುವ ಹಾಗೆ ಇಲ್ಲಿಯವರೆಗೂ ಸುಳ್ಳುಗಳನ್ನು ಹರಡ್ತಾನೆ ಬಂದಿದೆ. ಆದರೆ ಅಂಥ ವಂಚನೆ ಶಾಶ್ವತವಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಇತಿಹಾಸ ತೋರಿಸುತ್ತೆ. ಸತ್ಯ ಮಾತ್ರ ಗೆಲ್ಲುತ್ತೆ ಅಂತ ಉಪನಿಷತ್ ಹೇಳುತ್ತೆ. ಆದರೆ ಹಿಂದುತ್ವದ ಈ ಅಬ್ಬರದ ಪ್ರತಿಪಾದಕರು ಮಾತ್ರ ಸುಳ್ಳನ್ನೇ ನೆಚ್ಕೊಂಡು ರಾಜಕೀಯ ಅಸ್ತಿತ್ವ ಉಳಿಸ್ಕೊಂಡಿರೋದು ದೊಡ್ಡ ವ್ಯಂಗ್ಯ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.